ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಬ್ಯಾನರ್ಗಾಗಿ ಒಂದು ಜೀವವನ್ನು ಬಲಿ ಪಡೆದ ಮೇಲೂ ಬಳ್ಳಾರಿಯಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ನಿಂತಿಲ್ಲ. ರಾಜಶೇಖರ್ ದೇಹವನ್ನು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅಂತ ರೆಡ್ಡಿ ಹಾಗೂ ರಾಮುಲು ಆರೋಪ ಮಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ದೊಣ್ಣೆ ಹಿಡಿದು ದೊಂಬಿ ಎಬ್ಬಿಸಿದ್ದು, ಪೆಟ್ರೋಲ್ ಬಾಂಬ್ ಎಸೆದ ವಿಡಿಯೋಗಳು ಕೂಡ ಮತ್ತೊಂದು ಕಡೆಯಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಇದರ ನಡುವೆ 26 ಮಂದಿ ಗಲಾಟೆ ವೀರರನ್ನ ಜೈಲಿಗಟ್ಟಲಾಗಿದೆ. ಮತ್ತೊಂದೆಡೆ 14 ವರ್ಷಗಳಿಂದ ದೂರ ಇದ್ದಂತಹ ರೆಡ್ಡಿ ಬ್ರದರ್ಸ್ ಇದೇ ಗಲಾಟೆಯ ಮೂಲಕವಾಗಿ ಒಗ್ಗೂಡುವಂತಾಗಿದೆ. ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿದ್ರು. ಇಲ್ಲಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊಂತ ಬಂದ್ರು, ಮೇಲೆ ಆರಿಸಿದ್ರಿ. 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನ ಏನಾದರೂ ಸಿಗಾಕ್ಸ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಈಗಲೂ ಕೂಡ ಸುರ್ನಾರೆಡ್ಡಿ ಕ್ರಿಮಿನಲ್ ಥಿಂಕಿಂಗ್ ಮಾಡ್ತಾರೆ. ಆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕನ್ನೋ ಪ್ರಯತ್ನ ಮಾಡಿ. ಗಣಿನಾಡು ಬಳ್ಳಾರಿಯಲ್ಲಿನ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರ ದಿನದಿನವೂ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ರೆಡ್ಡಿ ಬ್ರದರ್ಸ್ ಬೆಂಬಲಿಗರ ನಡುವಿನ ಗಲಾಟೆಗಳ ಮತ್ತೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿವೆ. ಭರತ್ ರೆಡ್ಡಿ ಬೆಂಬಲಿಗರಷ್ಟೇ ಅಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ಆಪ್ತರಿಂದಲೂ ದಾಂಧಲೆ ನಡೆದಿದೆ. ದೊಣ್ಣೆಗಳನ್ನ ಹಿಡಿದು ಬಂದಿದ್ದರೂ ರೆಡ್ಡಿ ರಾಮುಲು ಬೆಂಬಲಿಗರು. ಹಾಗೆ ಬಂದವರು ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿ ಎರಚಿ ಗಲಾಟೆ ಮಾಡಿದ್ದಾರೆ. ರೆಡ್ಡಿ ಆಪ್ತರಿಂದಲೂ ಪೆಟ್ರೋಲ್ ಬಾಂಬ್ ಎಸೆದಿರುವ ದೃಶ್ಯ ಸಿಕ್ಕಿದೆ. ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ ಬುಡಾ ಅಧ್ಯಕ್ಷ ಪಾಪಣ್ಣನಿಂದಲೂ ದಾಳಿಯಾಗಿರುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ಪೊಲೀಸರು ನಿನ್ನೆಲ್ಲ ಬಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಬಂದೋಗಿದೆ, ಮತ್ತು ಪಂಚನಾಮ ಮಾಡ್ಕೊಂಡು ಹೋಗಿದ್ದಾರೆ. ಬಾಂಬ್ ಸ್ಕ್ವಾಡ್ಗಳು ಬಂದಿದೆ. ಅವರು ಏನು ಹಾಕಿದ್ದಾರೆ ಇವತ್ತು, ಕಲ್ಲು, ಬಾಟಲ್ಸ್, ಪೆಟ್ರೋಲ್ ತುಂಬಿ ಮೇಲೆ ಮನೆ ಮೇಲೆ ನೀವು ಹೋಗಿ ಬಾಟಲ್ಸ್ ನೋಡ್ರಿ, ನೀವು ಪೆಟ್ರೋಲ್ ಎಲ್ಲ ಹೇಗೆ ಹಾಕಿದ್ದಾರೆ, ಕಲ್ಲುಗಳು ಹೇಗೆ ತೂರಾಟ ಮಾಡಿದ್ದಾರೆ, ಬುಲೆಟ್ಸ್ ಹೆಂಗೆ ಫೈರ್ ಮಾಡಿದ್ದಾರೆ. ಗಲಭೆ ಸಂಬಂಧ ತನಿಖೆಯು ಮತ್ತೊಂದು ಕಡೆ ಸಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬಂದ ಬಾಂಬ್ ನಿಷ್ಕ್ರಿಯ ದಳ ಎಫ್ಎಸ್ಎಲ್ ತಂಡಗಳು ಪರಿಶೀಲನೆ ನಡೆಸಿವೆ. ಜನಾರ್ದನ್ ರೆಡ್ಡಿ ಮನೆ ಬಳಿ ಸಾಕಷ್ಟು ದೊಣ್ಣೆಗಳೂ ಪತ್ತೆಯಾಗಿವೆ. ಅಷ್ಟೇ ಅಲ್ಲ, ರೆಡ್ಡಿ ಮನೆ ಬಳಿಯ ರಸ್ತೆಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಸಿಕ್ಕಿರುವ 9mm ಬುಲೆಟ್ ಯಾರ ಗನ್ನದ್ದು ಎಂಬುದರ ಪರಿಶೀಲನೆ ನಡೆಯುತ್ತಿದೆ. ಇವಾಗ ಬಾಂಬ್ ಸ್ಕ್ವಾಡ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ಅವ್ರು ನೋಡ್ರಿ, ಇಲ್ಲಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊಂತ ಬಂದ್ರು, ಮೇಲೆ ಆರಿಸಿದ್ರಿ. ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ, ಪುನಃ ಅವ್ರು ಕೇಳಬೇಕಾಗುತ್ತೆ. ಯಾಕಂದ್ರೆ ಲೈಸೆನ್ಸ್ ತೊಗೊಂಡಂಥ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರುವಂಥ ಟೈಮಲ್ಲಿ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದು 1/2 ಕಿಲೋಮೀಟರ್ದಲ್ಲಿ ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರ್ರಿ. ಆ ಮನುಷ್ಯ ಒಂದು 50 ಬುಲೆಟ್ ಅಂದ್ರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನ್ರಿ. ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ಗಲಾಟೆಗೆ ಬಲಿಯಾದ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ವಿಚಾರದಲ್ಲೂ ಇದೀಗ ರಾಜಕೀಯದ ಆಟ ಶುರುವಾಗಿದೆ. ಮೃತದೇಹ ಸಿಗುತ್ತಲೇ ಪೋಸ್ಟ್ ಮಾರ್ಟಮ್ ಮಾಡದಂತೆ ನಾರಾ ಭರತ್ ರೆಡ್ಡಿ ಒತ್ತಡ ಹಾಕಿದ್ರು ಅಂತಾರೆ ರಾಮುಲು ಹಾಗೂ ರೆಡ್ಡಿ. 2-3 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಸಿಕ್ಕಿ ಹಾಕಿಸಲು ಸಾಧ್ಯವಾ ಎಂಬೆಲ್ಲ ಕುತಂತ್ರಗಳು ನಡೆದಿವೆ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ. ಕಾನೂನಿನ ಕೈ ತೊಗೊಳಕ್ಕಾಗಲ್ಲ ಅಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ 2 ಸಾರಿ ಮಾಡಿ, ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ಅಂತ ಕೆಲಸ ಮಾಡಿದ್ರೆ ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯುವಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದಾವ. ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ತಂದೆ, 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕ್ಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ ನನ್ನ ಮಗನ ಕೊರಳಿಗೆ ಸುತ್ಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸುರ್ನಾರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೇರಿಕಾದಿಂದ ತರಿಸ್ಕೊಳ್ಳಿ, ಇವ್ರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ ಒಂದು 100 ಜನನ ರೆಡಿ ಮಾಡ್ಕೊಳ್ಳಿ.
ಅಂದರೆ ಆ ಸಾಮಾನ್ಯ ಜನರು ಕೂಡ ನಾಳೆ ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗೋ ಟೈಮ್ನಲ್ಲಿ 100 ಮಂದಿಯಲ್ಲಿ ಇನ್ನೊಂದು 10 ಮಂದಿ ಸಾಯಿಲಿ ಅಂತಲೇ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಾ ಇರೋದು. ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಂಡಿರೋ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಂದು ಕಾನೂನು ಬಗ್ಗೆ ಗೌರವ ಇಲ್ದಂಗೆ ಬೀದಿಯಲ್ಲಿ ಹೋಗುವಂಥ ಒಬ್ಬ ಸಾಮಾನ್ಯ ರೌಡಿ ಕೂಡ ಕಾನೂನು ಬಗ್ಗೆ ಅರಿವಿರ್ತದಾಗಲಿ, ನಿಮಗೆ ಅರಿವಿರಬೇಕಲ್ಲ. ಬಳ್ಳಾರಿಯಲ್ಲಿ ಮತ್ತೆ ಒಂದಾದ ರೆಡ್ಡಿ ಬ್ರದರ್ಸ್. ಗಲಾಟೆ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಮನೆಗೆ ಕರುಣಾಕರ್ ರೆಡ್ಡಿ ಎಂಟ್ರಿ. ವಾಲ್ಮೀಕಿ ಗಲಾಟೆ ವೇಳೆ ಗಾಲಿ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬ ಆರೋಪವೇ ಇದೀಗ ರೆಡ್ಡಿ ಬ್ರದರ್ಸ್ ಒಗ್ಗೂಡಿಸಿದೆ. ಇಷ್ಟು ದಿನದ ವೈಮನಸ್ಸುಗಳನ್ನ ಮರೆತು ಜನಾರ್ದನ್ ರೆಡ್ಡಿ ಮನೆಗೆ ಬಂದು ತಮ್ಮನ ಕುಶಲೋಪರಿ ವಿಚಾರಿಸಿದ್ರು. ಬ್ಯಾನರ್ ಗಲಾಟೆಯನ್ನ ಖಂಡಿಸಿದ ಕರುಣಾಕರ್ ರೆಡ್ಡಿ ಸೂಕ್ತ ತನಿಖೆಗೆ ಒತ್ತಾಯಿಸಿದ್ರು. ಈ ಘಟನೆ ಬಗ್ಗೆ ಭಾಳ ಖಂಡಿಸಬೇಕಾಗ್ತದೆ. ಯಾಕಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಒಂದು ಘಟನೆಗಳಾಗಬಾರ್ದು. ಪ್ರೈವೇಟ್ ಗನ್ಮೆಂಟ್ಗಳು ಇಷ್ಟ ರೀತಿಯಲ್ಲಿ ಫೈರಿಂಗ್ ಮಾಡಿದ್ದು ನಾವು ಮೊಬೈಲಲ್ಲಿ ನಿಮ್ಮ ಟಿ ವಿಯಲ್ಲೇ ಭಾಳ ತೋರಿಸಿದ್ರಿ, ನ್ಯೂಸ್ 18ನಲ್ಲಿ. ಇದೆಲ್ಲ ನೋಡಿದಾಗ ಭಾಳ ನೋವಾಗ್ತದೆ. ಇಂಥ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಇದಕ್ಕೆ ಒಂದು ಕಠಿಣವಾದಂಥ ಕ್ರಮಗಳು ಸರ್ಕಾರದಿಂದ ಆಗ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರಿಗೆ ಕರೆತಂದಿದ್ದ ಗಲಭೆ ಪ್ರಕರಣದ 26 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜನವರಿ 19ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿ ಎಲ್ಲ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಅಂತಿದೆ ಸರ್ಕಾರ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗ್ಲಿ, ಅದಾದ್ಮೇಲೆ ಮಾತಾಡ್ತೀವಿ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗ್ತದೆ. ಈ ಮಧ್ಯೆ ಬಳ್ಳಾರಿ ಘಟನೆ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎಂದರು. ಲಾಠಿ ಚಾರ್ಜ್ ಮಾಡೋಕ್ಕೆ ಏನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ನವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರಾ ತಿಂಗಳದು. ಸದ್ಯಕ್ಕೆ ಬಳ್ಳಾರಿಯ ಗಣಿಧೂಳು ತಣ್ಣಗಾಗಿದೆ. ಆದರೆ ಮತ್ತೊಂದು ಬಿರುಗಾಳಿ ಬಂದು ಯಾವ ಮಟ್ಟಿಗೆ ಆವರಿಸುತ್ತೋ ಅನ್ನೋದು ಮಾತ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.